ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಅಭಿನವ ಪ್ರಾಣೇಶ ದಾಸಾರ್ಯ ವಿರಚಿತ ಶ್ರೀ ಮಹಾಲಕ್ಷ್ಮಿ ಸ್ತೋತ್ರ ಸುಳಾದಿ. ಕ್ಷೀರವಾರಿಧಿ ಸೂತೆ ನಾರಾಯಣನ ದೈತೆ ಈರೇಳು ಲೋಕ ಮಾತೆ ಗತಿ ಪ್ರದಾತೆ. ಶ್ರೀರಾಮ ಶ್ರೀ ಶಾಂತಿ ಕೃತಿ ಜಯ ಮಾಯಾ ಲಕ್ಷ್ಮಿ ಶ್ರೀರಜ ಶ್ರೀ ಸೀತೆ ಸುರವಿನೋತೆ. ಮೂರು ರೂಪಗಳಿಂದ ಮೂರು ಜೀವಿಗಳಿಗೆ ಮೂರು ಗತಿಯನ್ನಿವ ಶ್ರೀ ಭೂದುರ್ಗಾ. ನೀರಜ ಅಭಿನವ ಪ್ರಾಣೇಶ ವಿಠಲನ್ನ ಚಾರು ಚರಣಾಬ್ಜಾಳಿ ನಾರಿಕುಲ ಮೌಳಿ. ಹರಿಹೃನ್ಮಂದಿರಳೆ ಹರಿಚರಣಾರ್ಚಕಳೆ ಹರಿದರಾಗದ ಪದ್ಮ ಆಯುಧ ಆಭರಣ ವರಚಾಮರ ವ್ಯಜನ ಸತ್ತಿಗೆ ಪರಿಯಾಂಕಾಂಬರ ಸದ್ಮಗಳಾಗಿ ಪ್ರಾಂತದಲ್ಲಿ ನೆಲೆಸಿ ನಿರುತಾದಿ ಶ್ರೀಹರಿ ಪರಿಚರ್ಯವ ಮಾಳ್ಪ. ಸಿರಿದೇವಿಯ ನಿನ್ನ ಧನ್ಯತೆ ಗೆಣೆಗಾಣೆ ಹರಿಧರ ಅಭಿನವ ಪ್ರಾಣೇಶ ವಿಠಲನ ಚರಣದೊಳಗಿತ್ತು ಪರಿಪಾಲಿಸೆಮ್ಮ. ಜನಕ ನಾಮಕಳಾದ ವನಿತೆ ಭೂಸುತೆ ಸೀತೆ ಇನಕೂಲೇಶನ ರಾಣಿ ಕಲ್ಯಾಣಿಯೇ. ಕನಕ ಜಿಂಕೆಯ ನೆವದಿಂದ ಕ್ರವ್ಯಾದರ ಹನನಾವಗೈಸಿದೆ ಇನಿಯದಿಂದ. ಘನವಾದ ಭೂಭಾರ ಇಳುಹಿ ಸುರರ ಕಾಯ್ದೆ ಘನಕರುಣಾಂಬುದಿ ಮುನಿವಂದ್ಯಳೆ. ಘನಶ್ಯಾಮ ಅಭಿನವ ಪ್ರಾಣೇಶ ವಿಠಲನ್ನ ಅನುಗ್ರಹತಿ ಅಜಭವರ ಸೃಜಿಪ ಅಕ್ಷರಳೆ. ಕನಕ ಸಹೋದರಿ ಭೀಷ್ಮಕ ಕುವರಿಗೆ ಧನುಜನ ಅಣ್ಣನ ಚಲಿಸಿದೆ ಮಣಿಯಾದೆ. ಧನುಜನ ವಂಚಿಸಿ ಮುರಹರ ನೈದಿದೆ ಧನುಕೊಂಡ ಶಕ್ರನರ ನೊಳುಕಾದಿದೆ. ಧನುಜಾಯುಧದಿ ಮಹಾರಾಷ್ಟ್ರದಿ ನೆಲೆಸಿದೆ ವನಜಾಕ್ಷ ಅಭಿನವ ಪ್ರಾಣೇಶ ವಿಠಲನ ಗುಣರೂಪ ಕ್ರಿಯೆಗಳ ತುತಿಸಿ ಹಿಗ್ಗುವ ದೇವಿ. ಅಗಹರ ನಿಶ್ಚಯ ಬಗೆಯನ್ನು ಅರಿಯುತ್ತ ಭೃಗುಪದ ಪಾಘಾತಕ ನೆವದಿ ಅಗಲಿ ಬಂದು ಜಗದೊಳು ಕೊಲ್ಹಾಪುರದಲ್ಲಿ ನೆಲೆಸಿದೆ. ನಗಪನ್ನಗನೊಳು ಮೃಗ ನಿರುತಿರೆ ಗಗನೇಶ ರಾಜನ ಮಗಳಾಗಿ ಜನಿಸಿದೆ. ನಿಗಮಾವತಿ ಪದ್ಮಾವತಿ ಪರಿಣಯ ನಗದರ ಮದುವೆಯ ವಿಭವದಿ ಮಾಡಿಸಿ ಯುಗ ಎರಡರೊಳಗಿತ್ತ ನುಡಿ ಪೂರೈಸಿದೆ. ಅಗಣಿತ ಮಹಿಮಳೆ ವಿಹಗವರೋಡಳೆ ಜಗಪತಿ ಅಭಿನವ ಪ್ರಾಣೇಶ ವಿಠಲನ ಹಗಲಿರಳು ಸ್ಮರಿಪ ಭಾಗ್ಯವೇ ನೀಡು ತಾಯಿ. ಜಯ ಮಾಯಾ ಕೃತಿ ಶಾಂತಿ ಮಹಾಲಕ್ಷ್ಮೀ ದೇವಿಯೇ ಜಯನಾಮ ಅಭಿನವ ಪ್ರಾಣೇಶ ವಿಠಲನ ಪ್ರಿಯೇ. ಜಯ ಮಾಯಾ ಕೃತಿ ಶಾಂತಿ ಮಹಾಲಕ್ಷ್ಮೀ ದೇವಿಯೇ ಜಯನಾಮಾಭಿನವ ಪ್ರಾಣೇಶ ವಿಠಲನ ಪ್ರಿಯೇ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ಅಭಿನವ ಪ್ರಾಣೇಶ ವಿಠಲರು ರಚಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಕ್ಷೀರವಾರಿಧಿ ಸುತೆ, ಹಾಲಿನ ಸಮುದ್ರ, ಆ ಹಾಲಿನ ಸಮುದ್ರದ ಮಗಳು, ಅಲ್ಲೇ ಹುಟ್ಟಿದವಳು, ಹಾಲಿನ ಸಮುದ್ರದಿಂದ ಉದ್ಭವಿಸಿದವಳೇ ಶ್ರೀನಾರಾಯಣನ ಪ್ರಿಯ ಪತ್ನಿಯೇ. ಈರೇಳು ಲೋಕಮಾತೆಯೇ ಅಂತಾಳೆ. ಅಂದರೆ 14 ಲೋಕಗಳಿಗೆ ತಾಯಿಯಾಗಿ ಮೋಕ್ಷವನ್ನು ಸದ್ಗತಿಯನ್ನು ಕೊಡುವವಳು ತಾಯಿ ನೀನು. ಶ್ರೀರಮ ಶ್ರೀ ಶಾಂತಿ ಕೃತಿ ಜಯ ಮಾಯಾ ಲಕ್ಷ್ಮಿ, ಇವೆಲ್ಲ ಶ್ರೀರಮ ಶಾಂತಿ ಕೃತಿ ಜಯ ಮಾಯಾ ಅಂತ ಅನೇಕ ದಿವ್ಯ ನಾಮಗಳಲ್ಲಿಂದ ಪ್ರಸಿದ್ಧ ಆಗಿದ್ದವಳು ಶ್ರೀ ಮಹಾಲಕ್ಷ್ಮಿ. ಶ್ರೀರಜ ಅಂದರೆ ಶ್ರೀದೇವಿ, ಶ್ರೀ ಸೀತೆ ಸೀತಾದೇವಿ,
ಎಲ್ಲ ದೇವತೆಗಳಲ್ಲಿಂದ ಈ ಸ್ತುತಿಸಲ್ಪಟ್ಟಾಕಿ ನೀನು. ಹಾಗೆ 3 ರೂಪಗಳಿಂದ ಶ್ರೀ ಭೂ ದುರ್ಗಾ ರೂಪಗಳಲ್ಲಿಂದ ಎಲ್ಲ 3 ಗತಿಗಳನ್ನು ಅಂದರೆ ಇದಕ್ಕೆ ಮೋಕ್ಷಕ್ಕೆ ಕಳಿಸ್ತಿದ್ದಿ. ಹಾಗೆ ಇದು ಸತ್ವಗುಣ, ರಜೋಗುಣ, ಗುಣಗಳನ್ನು ಕೊಡೋದು ಶ್ರೀ ಭೂ ದುರ್ಗಾ ಈ ರೂಪಗಳಲ್ಲಿಂದ ನೀನು ಕೊಡ್ತೀಯಮ್ಮ. ನೀರಜ ಅಭಿನವ ಜನನ ನೀರಜ ನೀರಿನಲ್ಲಿ ಹುಟ್ಟಿದ ಅಭಿನವ ಪ್ರಾಣೇಶ ವಿಠಲರಣ್ಣ. ಚಾರು ಚರಣಾಬ್ಜಾಳಿ, ಸುಂದರ ಕಮಲವಾದ ಚರಣಗಳು. ದೇವರ ಚರಣಗಳಿಗೆ ನೀನು ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೀ. ಸ್ತ್ರೀ ಕುಲದ ಶಿರೋಮಣಿ, ಸುಂದರವಾದ ಕಮಲದಂತೆ ಇರುವ ಪಾದಗಳು ಇದ್ದ ನಮ್ಮಪ್ಪನ ಪಾದಗಳಿಗೆ ನೀನು ಆಶ್ರಯವಾಗಿದ್ದೀ. ಸ್ತ್ರೀ ಕುಲಕ್ಕೆ ಶಿರೋಮಣಿಯಾಗಿದ್ದೀಯಮ್ಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹರಿಹೃನ್ಮಂದಿರಳೆ, ಶ್ರೀಹರಿಯ ಹೃದಯ ಮಂದಿರದೊಳಗೆ ವಾಸವಾಗಿದ್ದವಳು ನೀನು. ಹರಿಚರಣಾರ್ಚಕಳೆ, ಸದಾ ದೇವರ ಚರಣಗಳನ್ನು ಅರ್ಚನೆ ಮಾಡ್ತಾ ಇರ್ತೀನಿ, ನಿರಂತರ ಪೂಜೆ ಮಾಡ್ತಾ ಇರ್ತೀವಿ. ಆಮೇಲೆ ಹರಿ ದರ ಚಕ್ರ ಇವೆಲ್ಲ ಕೌಮುದಿಕೆ ಗದೆ ಪದ್ಮ ಆಯುಧ ಆಭರಣಗಳು ಎಲ್ಲದರೊಳಗೆ ಎಲ್ಲ ನಿನ್ನ ಸಾನ್ನಿಧ್ಯ ಇರ್ತದ, ದಿವ್ಯ ಶಕ್ತಿ ಇರ್ತದ. ಆ ಆಯುಧಗಳರೊಳಗೆ ನೀನು ಒಂದು ರೂಪದಿಂದ ಇರ್ತೀಯಮ್ಮ. ಚಾಮರ ವ್ಯಜನ ಇವೆಲ್ಲ ಅಂದರೆ ದೇವರಿಗೆ ಚಾಮರ ಸೇವೆ ಆಗಿರ್ಬೋದು, ಬೀಸೋದು ಆಗಿರ್ಬೋದು, ಆಮೇಲೆ ಛತ್ರ ಸತ್ತಿಗೆ ಅಂದರೆ ಛತ್ರ ಸೇವೆ ಆಗಿರ್ಬೋದು, ಮಂಚ ಎಲ್ಲ ಸೇವೆಗಳು ಇದರೊಳಗೆ ಹೇಳ್ತಾರೆ ನೋಡ್ರಿ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅಂಥೇಳಿ ಅದರೊಳಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತಚರಿತನಾದ ಹರಿಗೆ ನಿತ್ಯ ಸೇವೆ ಮಾಡುತ್ತೀಹಳೋ. ಅದೇ ಥರ ಎಲ್ಲ ಸೇವೆಗಳು. ಬೀಸಣಿಕೆಲಿಂದ ಬೀಸ್ತಾ ಇರ್ತಾಳೆ, ಮಂಚದ್ರೊಳಗೆ ತಾನು ಒಂದು ರೂಪ ಆಗಿ ಇದ್ದು ಹಾಗೆ ಕಾಲು ಒತ್ತುತ್ತಾ ಇರ್ತಾಳೆ. ಹಾಗೆ ಎಲ್ಲ ಸೇವೆಗಳು ಚಾಮರ ಬೀಸೋದು, ಬೀಸಣಿಕೆ ಬೀಸೋದು, ಛತ್ರಿ ಹಿಡ್ಕೊಳ್ಳೋದು, ಸಿಂಹಾಸನ ರೂಪ ಎಲ್ಲದರೊಳಗೆ ತನ್ನದೊಂದು ರೂಪ ಇಟ್ಟುಕೊಂಡು ದೇವರ ಸೇವೆ ಮಾಡ್ತಾ ಇರ್ತಾಳೆ. ಸದ್ಮಗಳಾಗಿ ಮಂದಿರ ಅರಮನೆ ಒಳಗೆ ಇದ್ದು ಪ್ರಾಂತದಲ್ಲಿ ನೆಲೆಸಿ ಶ್ರೀಹರಿಯ ದಿವ್ಯಧಾಮದಲ್ಲಿ ರೂಪದಲ್ಲಿ ಸುತ್ತಮುತ್ತ ನೆಲೆಸಿದ್ದಾಕಿ ನೀನು. ಶ್ರೀಹರಿಯ ಪರಿಚರ್ಯವನ್ನು ಸೇವೆಯನ್ನು ಮಾಡ್ತಾ ಇರ್ತೀಯಮ್ಮ. ಅದಕ್ಕೆ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅಂತಾರೆ. ಸಿರಿದೇವಿ ನಿನ್ನ ಧನ್ಯತೆ ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ನಿನ್ನ ಧನ್ಯತೆ ಎಣಿಲಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹರಿಧರ ಚಕ್ರಧರ ಆದ ಈ ಅಭಿನವ ಪ್ರಾಣೇಶ ವಿಠಲರು ಅಂದರೆ ದೇವರಿಗೆ ಚರಣದ ಊಳಿಗವಿತ್ತು ಪರಿಪಾಲಿಸಮ್ಮ. ದೇವರ ಪಾದ ಧೂಳಿ ನನಗೆ ಕೊಟ್ಟು ಪರಿಪಾಲನೆ ಮಾಡು ತಾಯಿ. ನಿನ್ನ ಪಾದ ಧೂಳಿ ಕೊಡು, ಆದಮೇಲೆ ದೇವರ ಪಾದ ಧೂಳಿ ಕೊಟ್ಟು ನನಗೆ ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ಜನಕ ನಾಮಕಳಾದ ಇಲ್ಲಿ ಜನಕರ ಪುತ್ರಿಯಾಗಿ ಸ್ತ್ರೀ ಭೂಮಿಯಲ್ಲಿ ಸೀತಾದೇವಿಯಾಗಿ ಹುಟ್ಟಿದಿ ನೀನು. ಸೀತಾದೇವಿಯಾಗಿ ಹುಟ್ಟಿ ಸೂರ್ಯವಂಶದ ರಾಜ ಆದ ಶ್ರೀರಾಮನ ಪತ್ನಿಯಾಗಿ ಮಂಗಳ ಸ್ವರೂಪಿಯಾಗಿ ಮೆರೆದಿದ್ದೀಯಮ್ಮ ನೀನು. ಆಕಿ ಕನಕ ಜಿಂಕೆ ನೋಡಿ, ಅದೇನೋ ಬಂಗಾರದ ಜಿಂಕೆ ನೋಡಿ ಆ ನೆಪದಿಂದ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿಸ್ತಿ. ಆಕೆಗೇನು ಬೇಕಾಗ್ಯದ ಬಂಗಾರದ ಜಿಂಕೆ, ಅದೊಂದು ನೆಪ ಇಟ್ಕೊಂಡು ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಸಿದಿ. ಹನನವಗೈಸಿದ ಇನಿಯನಿಂದ ಸಂಹಾರ ಮಾಡಿಸ್ತಿ, ನಿನ್ನ ಪ್ರಿಯನಾದ ರಾಮನಿಂದ ಸಂಹಾರ ಮಾಡಿಸ್ತೀಯಮ್ಮ. ಘನವಾದ ಭೂಭಾರವನ್ನು ಇಳಿಸಿದಿ. ಎಷ್ಟು ಭೂಮಿ ಭಾರ ಆಗಿತ್ತು, ಇದೆಲ್ಲ ರಾಕ್ಷಸರಲಿಂದ, ರಾವಣಾದಿ ರಾಕ್ಷಸರಲಿಂದ ಭೂಮಿ ಭಾರ ಆಗಿತ್ತು, ಅದನ್ನು ಇಳಿಸಿದಿ ತಾಯಿ ನೀನು ಅಂತ ಹೇಳ್ತಾರೆ. ಘನಚರಣಾಂಬುದಿ ಮುನಿಗಳಿಂದ ಪೂಜಿಸಲ್ಪಟ್ಟಾಕಿ, ಕರುಣಸಾಗರಿಯಾದಿ ನೀನು ಮುನಿಗಳಲ್ಲಿಂದ ವಂದಿಸಲ್ಪಡ್ತಾ ಇದ್ದೀ. ಘನಶ್ಯಾಮ ಅಭಿನವ ಪ್ರಾಣೇಶ ವಿಠಲನ ದೇವರ ಅನುಗ್ರಹದಿಂದ ಅಜಭವರ ಸೃಜಿಪ ಅಕ್ಷರಳೆ. ದೇವರ ಅನುಗ್ರಹದಿಂದ ಬ್ರಹ್ಮರುದ್ರಾದಿಗಳು ಸೃಷ್ಟಿ ಮಾಡಿಸುವ ನಿತ್ಯ ಅಂದರೆ ನಿನ್ನ ಅನುಗ್ರಹದಿಂದ ಬ್ರಹ್ಮ ಮತ್ತು ರುದ್ರಾದಿಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ದೇವರ ಅನುಗ್ರಹದಿಂದ ನೀನು, ನಿನ್ನ ಅನುಗ್ರಹದಿಂದ ಅವರೆಲ್ಲ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಭೀಷ್ಮನ ಸಹೋದರಿಯಾಗಿ
ರುಕ್ಮನ ಸಹೋದರಿಯಾಗಿ ಹುಟ್ಟಿ ಭೀಷ್ಮಕ ಮಗಳಾಗಿ ಹುಟ್ಟಿದೆಯಮ್ಮ. ಭೀಷ್ಮಕ ಮಹಾರಾಜನ ಪುತ್ರಿಯಾಗಿ ರುಕ್ಮಿಣೀ ದೇವಿಯಾಗಿ ಆ ರುಕ್ಮ ಅಂಬೋ ಆತನ ತಂಗಿಯಾಗಿ ಹುಟ್ಟಿದಿ. ಧನುಜನ ದುಷ್ಟವಾದ ಅಣ್ಣನ ಚಲಿಸಿದ ಮಣೆಯಾದಿ. ಅಣ್ಣ ರುಕ್ಮಿಯ ಸೋಲಿಸಿ ಮೋಸಗೊಳಿಸಿದಿ. ಶ್ರೇಷ್ಠ ಮಹಿಳೆ ನೀನು. ಧನುಜರ ಈ ದುಷ್ಟರನ್ನು ಮೀರಿಸಿ ಎಲ್ಲ ಕೃಷ್ಣನ್ನ ಸೇರಿದಿ ನೀನು. ಅಂದರೆ ಯಾವಾಗಲೂ ಆತನ ಹತ್ರನೇ ಇರ್ತಾಳೆ, ಆದರೂ ಜನಕ್ಕೆ ಅದೆಲ್ಲ ತೋರಿಸಿ ಮತ್ತು ಕೃಷ್ಣನ ಹತ್ರ ಸೇರ್ಕೊಂಡು ಧನುಗೊಂಡು ಶಕ್ರ ನರನೊಳು ಕಾದಿದೆ. ಯುದ್ಧ ದೇವತೆಗಳು ಮತ್ತು ಸಜ್ಜನರ ರಕ್ಷಣೆಗೆ ಕಾರಣವಾಗಿದ್ದೆ ಅಮ್ಮ ನೀನು. ದೈತ್ಯರ ಕಾಲದಲ್ಲಿ ಈ ಯಾವುದು ಕಲಿಯುಗದಲ್ಲಿ ಬಂದು ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರದಲ್ಲಿ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಆ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರದ ಮತ್ತು ಕಥೆಯನ್ನು ಮತ್ತು ಇನ್ನೊಂದರೊಳಗೆ ಹೇಳ್ತಾರೆ, ಇನ್ನೊಂದು ತಾಳದೊಳಗೆ ವನಜಾಕ್ಷ ಅಭಿನವ ಪ್ರಾಣೇಶ ವಿಠಲನ್ನ ಕಮಲ ನಯನನಾದ ದೇವರ ಶ್ರೀಹರಿಯ ಗುಣ ರೂಪ ಕ್ರಿಯೆಗಳ ತುತಿಸಿ ಹಿಗ್ಗುವ ತಾಯಿ. ದೇವರ ರೂಪಗಳನ್ನು ಕ್ರಿಯೆಗಳನ್ನು ಗುಣಗಳನ್ನು ಸ್ತುತಿ ಮಾಡಿ ಸಂತೋಷ ಪಡ್ತಾ ಇರ್ತೀ ತಾಯಿ ನೀನು ಅಂತ ಹೇಳ್ತೀರ. ಆಮೇಲೆ ಅಗಹರ ನಿಶ್ಚಯ ಬಗೆಯನ್ನು ಅರಿಯುತ್ತ ಪಾಪರಹಿತನಾದ ಶ್ರೀಹರಿಯ ಸಂಕಲ್ಪ ಅದನ್ನು ತಿಳಿದು ಭೃಗು ಋಷಿಗಳು ತನ್ನ ಕಾಲಿಂದ ಒದ್ದಿದ್ದದಕ್ಕೆ ಅದೊಂದು ನೆಪ ಇಟ್ಕೊಂಡು, ಕಾಲಿಂದ ನಾನಿರುವ ಸ್ಥಾನಕ್ಕೆ ಒದ್ದಿದ್ದಾನೆ ಅಂಥೇಳಿ ಅದೊಂದು ನೆಪ ಇಟ್ಕೊಂಡು ಕೊಲ್ಹಾಪುರಕ್ಕೆ ಬಂದುಬಿಟ್ಟಿಯಮ್ಮ. ಭೃಗುಮುನಿಯ ಶ್ರೀಹರಿಯ ವಕ್ಷಸ್ಥಳಕ್ಕೆ ಪಾದಘಾತ ಮಾಡಿದ ನಂತರ ಲಕ್ಷ್ಮೀದೇವಿ ವೈಕುಂಠ ತೊರೆದು ಕೊಲ್ಹಾಪುರಕ್ಕೆ ಬರ್ತಾಳೆ. ಆ ಕೊಲ್ಹಾಪುರ ಜಗದೊಳು ಕೊಲ್ಹಾಪುರದಲ್ಲಿ ನೆಲೆಸಿದೆ. ಕೊಲ್ಹಾಪುರದಲ್ಲಿ ಬಂದಿಯಮ್ಮ. ಪನ್ನಗನೊಳು ಮೃಗನಿರುತ್ತಿರೆ. ಆ ಪರ್ವತದೊಳಗೆ ಇದರೊಳಗೆ ಯಾವುದು ತಿರುಮಲ ಬೆಟ್ಟದೊಳಗೆ ಅಲ್ಲಿ ಎಲ್ಲ ಮೃಗಗಳು ಎಲ್ಲ ಇದ್ದಿದ್ದ ಜಾಗದೊಳಗೆ ನೀನು ಗಗನೇಶ ರಾಜನ ಮಗಳಾಗಿ ಜನಿಸಿದೆ. ನೀನು ಒಂದು ರೂಪದಿಂದ ಅಲ್ಲಿ ಆಕಾಶಪುತ್ರಿಯಾಗಿ ಪದ್ಮಾವತಿ ದೇವಿಯಾಗಿ ಅಲ್ಲಿ ಜನಿಸಿದಿ. ಆಮೇಲೆ ವೇದಗಳಿಂದ ಸ್ತುತಿಸಲ್ಪಡುವವಳು ಪದ್ಮಾವತಿ ದೇವಿ. ಆಕಿನ ವಿವಾಹ ಮತ್ತು ಪರ್ವತಾಧಾರಿ ಶ್ರೀನಿವಾಸನ ದಿವ್ಯ ಕಲ್ಯಾಣವನ್ನು ವೈಭವದಿಂದ ನೆರವೇರಿಸಿದ್ದಿ ನೀನು ಬಂದು ಪದ್ಮಾವತಿ ದೇವಿಯಿಂದ. ಅದು ಯುಗ 2 ಅಲ್ಲಿ ಸೀತಾದೇವಿಯಾಗಿದ್ದಾಗೆ ಆಕಿನ್ನ ಅಲ್ಲಿ ಇದರೊಳಗೆ ಇಟ್ಟಿದ್ದದಕ್ಕೆ ತಾನು ವೈದೇಹಿನ್ನ ಕರ್ಕೊಂಡು ಹೋಗಿ ಯಾವುದು ರಾವಣಾಸುರನ ಹತ್ರ ಇರ್ತಾಳೆ. ಅವಾಗೆ ಆಕಿಗೆ ಕೊಟ್ಟ ಏನು ನುಡಿ, ನಿನ್ನ ಒಂದು ಜನ್ಮದೊಳಗೆ ರಾಮದೇವರು ಮದುವೆ ಮಾಡ್ಕೋಬೇಕು ಅಂತಂದರೆ ಏಕಪತ್ನಿ ವ್ರತ ಆಗಿರ್ತಾನೆ, ಮುಂದೆ ಮಾಡ್ಕೋತಾನೆ ಅಂತ ಹೇಳಿದಾಗೆ ಆ ಯುಗ 2 ನುಡಿಸಿದ ವಚನ ನೆರವೇರಿಸಿದಿ ತಾಯಿ. ಅಗಣಿತ ಮಹಿಮಳೆ ವಿಹಗವ ರೂಪಳೆ. ಎಣಿಸಲಾಗದ ವೈಭವಗಳ ರೂಪಳು ನೀನು. ವಿಹಗ ಆರೂಢದವಳೆ ಅಂದರೆ ಗರುಡನ ಮೇಲೆ ಕೂತ್ಕೊಂಡಿದ್ದಾಕಿ, ಆರೂಢ ಮಾಡಿದಾಕಿ ಅಂತ ದೇವರ ಜೊತೆಗೆ ಇದ್ದಾಕಿ. ಜಗಪತಿ ಅಭಿನವ ಪ್ರಾಣೇಶ ವಿಠಲನನ್ನು ಸದಾಕಾಲ ಸ್ಮರಿಸುವ ಸೌಭಾಗ್ಯ ಕೊಡು. ದೇವರನ್ನು ಸ್ಮರಿಸುವ ಭಾಗ್ಯ ಕೊಡು ತಾಯಿ. ನೀನು ಸದಾಕಾಲ ಆ ಭಾಗ್ಯ ನನಗೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಜಯ, ಮಾಯಾ, ಕೃತಿ, ಶಾಂತಿ, ಮಹಾಲಕ್ಷ್ಮಿ ಎಲ್ಲ ಹೆಸರುಗಳು ಎಲ್ಲ ದಿವ್ಯನಾಮಗಳಿಂದ ಪ್ರಸಿದ್ಧಳಾದ ಮಹಾಲಕ್ಷ್ಮಿಯೇ ಜಯನಾಮ ಅಭಿನವ ಪ್ರಾಣೇಶ ವಿಠಲನ್ನ ಪ್ರಿಯೇ. ಜಯನಾಮನಾದ ಅಭಿನವ ಪ್ರಾಣೇಶ ವಿಠಲನ್ನ ಪ್ರಿಯ ಪತ್ನಿಯಾಗಿದ್ದೀಯಮ್ಮ ನೀನು ಅಂತ ಹೇಳ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ, ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ.